ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಇಂದೋರ್, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಕುಡಿದು 16 ಮಂದಿ ಜೀವ ಕಳ್ಕೊಂಡಂತಹ ಪ್ರಕರಣ ನಿಮ್ಗೆ ಗೊತ್ತೇ ಇದೆ. ಆ ಒಂದು ಪ್ರದೇಶಕ್ಕೆ ಇವತ್ತು ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೋಗಿದ್ರು. ಸೊ ಏನೇನ್ ನಡೀತು ಅವರು ಹೋದಾಗ ಅನ್ನೋದಕ್ಕೆ ಅಂತ ಮುಖ್ಯವಾಗಿ ಅಲ್ಲಿ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ರಾಹುಲ್ ಗಾಂಧಿ ಬಾಯಿ ಮುಚ್ಚಿಸುವಂತಹ, ರಾಹುಲ್ ಗಾಂಧಿಯ ಏನೂ ಸಹ ಹೊರಗಡೆ ಬರಬಾರದು ಸರ್ಕಾರದ ವಿರುದ್ಧದ ಮಾತುಗಳು ಅನ್ನೋ ರೀತಿಯಲ್ಲಿ ಮತ್ತು ರಾಹುಲ್ ಗಾಂಧಿಯನ್ನೇ ಹೆಕ್ಕಲ್ ಮಾಡುವಂತಹ ಪ್ರಯತ್ನವನ್ನ ಗೋಧಿ ಮಾಧ್ಯಮಗಳು ನಿಷ್ಠೆಯಿಂದ ಮಾಡಿದ್ವು. ಸೊ ಏನಾಯ್ತು ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಮಾಡಿದಂತಹ ಎಂಜಲು ಕೆಲಸ ಏನು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ನೆನಪಿದ್ರೆ ಕಳೆದ 10-15 ದಿನಗಳಿಂದ ದೊಡ್ಡ ಸುದ್ದಿ ಏನು ಅಂದ್ರೆ ಮಧ್ಯಪ್ರದೇಶದಲ್ಲಿ ಇರುವಂತಹ ಇಂದೋರ್ ನಗರ, ದೇಶದಲ್ಲಿ ಅತ್ಯಂತ ಸ್ವಚ್ಛ ನಗರಗಳ ಪೈಕಿ ಬರುವಂತಹ ಇಂದೋರ್ ನಗರದಲ್ಲಿ ಕಕ್ಕಸ್ಸು ನೀರು ಕುಡಿಯುವ ನೀರಿನ ಜೊತೆ ಬೆರೆತು ಅದನ್ನ ಕುಡಿದು 300 ಜನರವರೆಗೆ ಅಸ್ವಸ್ಥರಾಗಿ ಆಸ್ಪತ್ರೆ ದಾಖಲಾದರು. ಅದರಲ್ಲಿ ಅಧಿಕೃತವಾಗಿ ಸರ್ಕಾರ ಹೇಳಿರೋದು 15 ಜನ ಜೀವ ಕಳ್ಕೊಂಡಿದ್ದಾರೆ ಅಂತ. 15 ಜನ ಸತ್ತು ಹೋಗಿದ್ದಾರೆ ಆ ಕಲುಷಿತ ನೀರಿನಿಂದ ಇನ್ಫೆಕ್ಷನ್ ಆಗಿ ಅಂತ. ಆದ್ರೆ ಇನ್ನೊಂದು ಕಡೆ ಹೇಳುತ್ತೆ 23 ಜನಕ್ಕೆ ನಾವು ಕಾಂಪನ್ಸೇಷನ್ ಕೊಟ್ಟಿದೀವಿ, ಪರಿಹಾರ ಕೊಟ್ಟಿದೀವಿ. ಅಂದ್ರೆ 23 ಜನ ಸತ್ತು ಹೋಗಿರುವಂತಹ ಸಾಧ್ಯತೆಗಳು ಇದೆ. ಏನೇ ಇರಲಿ, 15 ಆದರೂ ಸಹ ದೊಡ್ಡ ಸಂಖ್ಯೆನೆ. ಒಂದು ನಗರದ ಕುಡಿಯುವ ನೀರಿನ ಮೂಲಕ ಜೀವ ಹೋಗೋದಾದ್ರೆ, ಕುಡಿಯುವ ನೀರು, ಕಕ್ಕಸ್ಸು ನೀರು, ಕುಡಿಯುವ ನೀರು ಕಲುಷಿತ ಮಿಶ್ರಣ ಆಗಿದೆ, ಪೈಪುಗಳು ಹೊಡೆದೋಗಿ ನಿರ್ವಹಣೆ ಇಲ್ಲದೆ. ಆ ನಗರವನ್ನ ನೀವು ನೋಡಿದಾಗ ಅದು ಸ್ಮಾರ್ಟ್ ಸಿಟಿಗಳ ಪಟ್ಟಿಯಲ್ಲಿ ಬರುತ್ತೆ. ಸ್ಮಾರ್ಟ್ ಸಿಟಿ ಅಂತೆ ಅದು, ಸ್ಮಾರ್ಟ್ ಸಿಟಿ ಯೋಚನೆ ಮಾಡಿ. ಅಲ್ಲಿ 9 ಜನ MLA ಇಡೀ ಜಿಲ್ಲೆಯಲ್ಲಿ, ಇಂದೋರ್ ಜಿಲ್ಲೆಯಲ್ಲಿ 9 ಜನ ಬಿಜೆಪಿಯವರೇ, ಸಂಸದರು ಬಿಜೆಪಿಯವರೇ, ಅಲ್ಲಿನ ಮೇಯರ್, ಮುನಿಸಿಪಲ್ ಕಾರ್ಪೊರೇಷನ್ ನ ಮೇಯರ್ ಬಿಜೆಪಿ, ಎಲ್ಲವೂ ಬಿಜೆಪಿ ಮಯ. ಡಬಲ್ ಇಂಜನ್ ಅಲ್ಲ, ಟ್ರಿಪಲ್ ಇಂಜನ್ ಅಲ್ಲ, 4 ಇಂಜನ್ಗಳು, 5 ಇಂಜನ್ಗಳು ಇದ್ರೂ ಸಹ ಇವರ ಯೋಗ್ಯತೆ ಏನು ಅಂದ್ರೆ ಕುಡಿಯುವ ನೀರಿಗೆ ಕಕ್ಕಸು ನೀರು ಹೋಗುವಂತೆ ನೋಡ್ಕೊಂಡಿದ್ದಾರೆ ಅಥವಾ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿರ್ವಹಣೆ ಸರಿಯಾಗಿ ಮಾಡದೆ 15ರಿಂದ 23 ಜನರ ಜೀವ ಹೋಗಿದೆ. ಸರ್ಕಾರನೇ 2 ಸಂಖ್ಯೆಗಳನ್ನ ಕೊಟ್ಟಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ಸಂತ್ರಸ್ತರ ಕುಟುಂಬಗಳನ್ನ ಭೇಟಿ ಮಾಡೋದಕ್ಕೆ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವತ್ತು ಹೋಗಿದ್ರು. ಹೋದ ಸಂದರ್ಭದಲ್ಲಿ ಅವರು ಎಲ್ಲ ಕುಟುಂಬಗಳನ್ನು ಸಹ ಭೇಟಿ ಮಾಡಿದ್ರು. ಎಲ್ರಿಗೂ ಸಹ ಅವರು ವೈಯಕ್ತಿಕವಾಗಿ ಅಥವಾ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಪರಿಹಾರ ಧನವನ್ನು ಕೊಟ್ಟರು. 1 ಲಕ್ಷದ ಚೆಕ್ಗಳನ್ನು ವಿತರಣೆ ಮಾಡ್ಕೊಂಡು ಬಂದ್ರು. ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿದ್ದಂತಹ ಇನ್ನೂ ಚಿಕಿತ್ಸೆ ಪಡಿತಾ ಇರುವಂತಹ ರೋಗಿಗಳನ್ನು ಸಹ, ಸಂತ್ರಸ್ತರನ್ನು ಸಹ ಮಾತಾಡಿಸೋರು ಎಲ್ಲ ಆಯ್ತು. ಆ ನಂತರ ದೊಡ್ಡ ಡ್ರಾಮಾ ನಡೆದು ಹೋಯ್ತು ಅಲ್ಲಿ. ಏನು, ಪತ್ರಕರ್ತರನ್ನು ಉದ್ದೇಶಿಸಿ ಮಾತಾಡಬೇಕಲ್ವಾ, ಪತ್ರಕರ್ತರು ಬಂದಿದ್ರು. ನಿಮಗೆ ಗೊತ್ತೇ ಇದೆ ಈ ದೇಶದಲ್ಲಿ ಇವತ್ತು ಪತ್ರಿಕೋದ್ಯಮ ಯಾವ ಮಟ್ಟಕ್ಕೆ ಬಂದು ನಿಂತಿದೆ. ಮಾಧ್ಯಮಗಳು ಗೋಧಿ ಮಾಧ್ಯಮಗಳಾಗಿ ಅವತಾರ ಎತ್ತಿ ಏನೆಲ್ಲ ಕಿತಾಪತಿಗಳನ್ನ ಮಾಡ್ತಾ ಇದೆ, ಯಾವ ಮಟ್ಟಕ್ಕೆ ಇಳಿದು, ಯಾವ ನೀಚ ಮಟ್ಟಕ್ಕೆ ಇಳಿದು, ಯಾವ ಕೆಳಮಟ್ಟಕ್ಕೆ ಇಳಿದು ಮೋದಿ ಚಮಚಾಗಿರಿ ಮಾಡ್ತಾರೆ, ಬಿಜೆಪಿಯ ಚಮಚಾಗಿರಿ ಮಾಡ್ತಾರೆ, RSS ನ ಗುಲಾಮಗಿರಿ ಮಾಡ್ತಾರೆ, ಈ ಸರ್ಕಾರದ ಚಮಚಾಗಿರಿ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೆ ಇವತ್ತು ಅದೆಲ್ಲವನ್ನು ಸಹ ಮೀರುವ ಮಟ್ಟಕ್ಕೆ ಹೋಗಿ ತಮ್ಮ ಕಂತ್ರಿತನವನ್ನ ತೋರಿಸಿದ್ರು. ಏನು, ರಾಹುಲ್ ಗಾಂಧಿ ಮಾತಾಡ್ತಿದ್ರೆ ಇವರಿಗೆ ಬೇಕಾದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡುವಂತೆ ನೋಡ್ಕೊಳ್ಬೇಕು ಅನ್ನುವಂತಹ ಹಠ ಅಥವಾ ಉದ್ದೇಶ ಅಲ್ಲಿಗೆ ಹೋಗಿದ್ದಂತಹ ಎಂಜಲು ಮಾಧ್ಯಮದ ಪತ್ರಕರ್ತರಿಗೆ ಇದ್ದಂಗೆ ಇತ್ತು, ಸ್ಪಷ್ಟವಾಗಿ ಕಾಣ್ತಾ ಇತ್ತು. ರಾಹುಲ್ ಗಾಂಧಿ ವಿಚಾರವನ್ನ ಏನ್ ನಡೀತು, ಯಾಕೆ ತಾನು ಇಲ್ಲಿಗೆ ಬಂದಿದ್ದೀನಿ, ಏನು ಸರ್ಕಾರದ ಆಡಳಿತ ಇದೆ ಅದರ ವಿರುದ್ಧ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಅದನ್ನು ಮಾತಾಡಕ್ಕೆ ಬಿಡ್ತಿಲ್ಲ. ಇವರು ಒಂದೇ ಪ್ರಶ್ನೆ ಹಿಡ್ಕೊಂಡು ಕೂತಿದ್ದಾರೆ. ನೀವು ರಾಜಕೀಯ ಮಾಡ್ತಿದ್ದೀರಾ, ರಾಜಕೀಯ ಉದ್ದೇಶಕ್ಕೆ ಬಂದಿದ್ದೀರಾ, ರಾಜಕೀಯ ಮಾಡಕ್ಕೆ ಬಂದಿದ್ದೀರಾ, ಅದಕ್ಕೆ ಉತ್ತರ ಕೊಡಿ, ಅದಕ್ಕೆ ಮಾತ್ರ ಉತ್ತರ ಕೊಡಿ. ರಾಹುಲ್ ಗಾಂಧಿ ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತಾನೆ ಇದ್ರು ಸಹ ಇವರು ಈ ಪ್ರಶ್ನೆಯನ್ನ ರಾಹುಲ್ ಗಾಂಧಿಯ ಮಾತಿನ ನಡುವೆನೆ ಹೀಗಾಯ್ತು, ಇದೊಂದು ಸ್ಮಾರ್ಟ್ ಸಿಟಿ ಆದ್ರೂ ಹೀಗಾಯ್ತು, ಹೀಗಾಗಬಾರ್ದಾಗಿತ್ತು, ಇಷ್ಟು ಜೀವ ಹೋಗಿದೆ ಅಂತ ಹೇಳ್ತಿದ್ರೆ ಅದನ್ನ ತಡೆಯುವಂತಹ ಪ್ರಯತ್ನ, ಅದಕ್ಕೆ ಮಧ್ಯನೆ ನೀವು ರಾಜಕೀಯ ಮಾಡಕ್ ಬಂದಿದ್ದೀರಾ, ರಾಜಕೀಯ ಮಾಡಕ್ ಬಂದಿದ್ದೀರಾ, ಇದೇ ಪ್ರಶ್ನೆಗಳನ್ನ ಮತ್ತೆ ಹಾಕ್ತಿದ್ರು. ಆ ಮೂಲಕ ಎಂಜಲು ಮಾಧ್ಯಮಗಳು ಇವತ್ತು ತಮ್ಮ ನಿಯತ್ತನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ತೋರಿಸ್ಕೊಂಡ್ರು. ಬಿಜೆಪಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ
ಯಾಕೆಂದ್ರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಮಾತಾಡುವಂತಹ ಮಾತು ಎಲ್ರಿಗೂ ಸಹ ಹೋಗಿ ತಲುಪುತ್ತೆ. ಅಲ್ಲಿ ಏನಾಯ್ತು, ನಿಖರವಾಗಿ ಏನಾಯ್ತು ಅನ್ನೋದ್ರ ಬಗ್ಗೆ ವಿಪಕ್ಷ ನಾಯಕ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ವಿಪಕ್ಷ ನಾಯಕ ಅಂದ್ರೆ ಈ ದೇಶದಲ್ಲಿ, ಅದು ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ನಮ್ಮ ಸಂವಿಧಾನದ ಪ್ರಕಾರ ಶಾಡೋ ಮಿನಿಸ್ಟರ್, ಶಾಡೋ ಚೀಫ್ ಮಿನಿಸ್ಟರ್, ಶಾಡೋ ಪ್ರೈಮ್ ಮಿನಿಸ್ಟರ್. ವಿಪಕ್ಷ ನಾಯಕನಿಗೆ ಎಲ್ಲ ಅಧಿಕಾರಗಳು ಇರ್ತವೆ. ಮಂತ್ರಿಗಳನ್ನ ಪ್ರಶ್ನೆ ಮಾಡುವ ಅಧಿಕಾರ ಇರುತ್ತೆ, ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಇರುತ್ತೆ, ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಅಧಿಕಾರ ಇರುತ್ತೆ. ಆದ್ರೆ ಅದ್ಯಾವುದನ್ನು ಸಹ ಪಡೆಯೋದಕ್ಕೆ ಬಿಡಬಾರ್ದು ಅಂತ ಈ ಕಡೆ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಿದ್ರೆ, ಆ ಮೋದಿ ಸರ್ಕಾರದ ಪ್ರಯತ್ನಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಈ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಮಾಡ್ತವೆ. ಅದಕ್ಕೆ ನಿದರ್ಶನ ಅಂದ್ರೆ ಇವತ್ತು ಅವರು ನಡೆದುಕೊಂಡಂತಹ ರೀತಿ. ಏನ್ ನಡೆದಿದೆ, ತಾನು ಏನ್ ನೋಡ್ದೆ ಅಂತ ಹೇಳೋದಕ್ಕೆ ಬಿಡದೆ ಹೇಳ್ತಿದ್ರು, ಅದಕ್ಕೆ ತಡೆ ಹಾಕುವ ರೀತಿಯಲ್ಲಿ ಮಧ್ಯನೇ ನೀವು ರಾಜಕೀಯ ಮಾಡಕ್ ಬಂದಿದ್ದೀರಿ, ನೀವು ರಾಜಕೀಯ ಮಾಡಕ್ ಬಂದಿದ್ದೀರಾ, ರಾಜಕೀಯ ಮಾಡಕ್ ಬಂದಿದ್ದೀರಾ, ಇದೇ ಪ್ರಶ್ನೆ, ಇದೇ ಪ್ರಶ್ನೆ. ಇದು ಎಂಜಲು ಮಾಧ್ಯಮಗಳ ನಿಜವಾದ ಮುಖ. ಮತ್ತು ನಾಲ್ಕು ಇಂಜಿನ್ಗಳು, ಮೇಯರು ಅವರೇ, MLA ಅವರೇ, MP ಗಳು ಅವರೇ, ರಾಜ್ಯ ಸರ್ಕಾರ ಅವ್ರದೇ, ಕೇಂದ್ರ ಸರ್ಕಾರ ಅವ್ರದೇ. ಇಷ್ಟಿದ್ದೂ ಸಹ ಒಂದು ಸ್ಮಾರ್ಟ್ ಸಿಟಿಯಲ್ಲಿ, ದೇಶದ ಅತ್ಯಂತ ಸ್ವಚ್ಛ ನಗರಗಳ ಪೈಕಿ ಬರುವಂತಹ ಒಂದು ನಗರದಲ್ಲಿ ಕುಡಿಯುವ ನೀರಿನ ಪೈಪಿಗೆ ಕಕ್ಕಸ್ಸು ನೀರಿನ ಪೈಪ್ ತಾಕಿ ಒಡೆದು, ಎರಡೂ ಪೈಪುಗಳು ನಿರ್ವಹಣೆ ಇಲ್ಲದೆ ರಸ್ಟ್ ಹಿಡಿದು ಅವು ಹೊಡೆದು ಎರಡೂ ಮಿಕ್ಸ್ ಆಗಿ ಆ ನೀರನ್ನು ಕುಡಿದು ಜನ ಪ್ರಾಣ ಬಿಟ್ಟಿರುವಂತಹ ಪ್ರಕರಣ ಕುರಿತಾಗಿ ಇವತ್ತು ವಿಪಕ್ಷ ನಾಯಕನ ಭೇಟಿಯ ಸಂದರ್ಭ, ಅದರ ವಿವರಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.